ಶಿವಾಯ. ಓಂ ನಮಃ ಶಿವಾಯ. ರಾವಣ, ಸಕಲ ವೇದ ಶಾಸ್ತ್ರವನ್ನರಿತ ಮಹಾಬ್ರಾಹ್ಮಣನಾದ ನೀನು ಲೋಕ ಕಲ್ಯಾಣಾರ್ಥವಾಗಿ ಜರುಗುವ ಯಜ್ಞ ಯಾಗಾದಿಗಳನ್ನು ಸರ್ವನಾಶಗೊಳಿಸಿ ಮಾರಣ ಹೋಮಗೈದ ನೀನಿಗೆಂದು ಧರೆಯಲ್ಲಿ ಸ್ಥಿರನಾಗಲಾರ. ಹರನ ವರ ಪ್ರಸಾದಿತನಾಗಿ ವರ್ಣಾಶ್ರಮದ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಆಶ್ರಮದ ಅಬಲೆಯರ ಮಾರಣ ಹೋಮಗೈದ ನಿನ್ನ ಭೂತಾಪರಾಧಕ್ಕೆ ಕ್ಷಮೆಯೇ ಇಲ್ಲ. ಈ ವೇದವತಿ ಅನುಭವಿಸಿದ ವೇದನೆಯ ಕಠೋರ ಜ್ವಾಲೆ ನಿನ್ನನ್ನು ದಹಿಸದೆ ಬಿಡದು. ನಾನೇ ನಿನ್ನ ಮಗಳಾಗಿ ಜನಿಸಿ ನಿನ್ನ ಮೃತ್ಯುವಿಗೆ ನಾನೇ ಕಾರಣರಾಗುತ್ತೇನೆ. ಇದು ಸತ್ಯ ಸತ್ಯ ಸತ್ಯ. ಅಬ್ಬಾ! ಹರನ ಆರಾಧನೆಯ ವಿಘ್ನ, ನನ್ನ ಏಕಾಗ್ರತೆಯ ಭಗ್ನ. ಆವುದು ಅಪಶಕುನದ ಮಂಗಲ ನುಡಿ. ಈ ದಶಕಂಠನ ಗುಂಡಿಗೆಯನ್ನೇ ಬೆಚ್ಚಿಸಿದ್ದಾದರೂ ಏಕೆ? ನನ್ನ ಸ್ಮೃತಿ ಪಟಲದಿಂದ ಸರಿದು ಲೀನವಾಗಿದ್ದ ಗತಕಾಲದ ಘಟನೆ ಇಂದು ಮತ್ತೆ ಮರುಕಳಿಸಿದ್ದಾದರೂ ಏಕೆ? ವೇದವತಿಯ ವೇದನೆಯ ಕಠೋರ ಜ್ವಾಲೆಯ ಪ್ರತಿಶಾಪ ಸಂಭವಿಸುವ ಮುನ್ಸೂಚನೆಯೇ ಅಸಂಭವ. ನಾನು ಮೃತ್ಯುವಿಗೆ ಪ್ರತಿ ಮೃತ್ಯು. ನನ್ನ ಕರುಳನ್ನೇ ರೌದ್ರವೀಣೆಯ ತಂತಿಯಾಗಿಸಿ ಮಹೇಶ್ವರನನ್ನೇ ಮೆಚ್ಚಿಸಿ ಮುಕ್ಕಣ್ಣನ ಕೈಲಾಸ ಪರ್ವತವನ್ನೇ ಪಿಡಿದೆತ್ತಿ ಆಡಿಸಿ ನವಗ್ರಹಗಳಾದಿಯಾಗಿ ಎಲ್ಲ ಪ್ರಬಲ ಶಕ್ತಿಗಳನ್ನೇ ಹಿಮ್ಮೆಟ್ಟಿಸಿ ಸೃಷ್ಟಿಯ ಸಮಸ್ತ ಜೀವರಾಶಿಗಳ ಕರ್ಮಾದಿಗಳನ್ನು ಇಚ್ಛಾನುಸಾರ ಚಿತ್ರಿಸುವ ಆ ವಿಧಾತನನ್ನೇ ನನ್ನಾಜ್ಞೆಯ ಅಂಕೆಯಲ್ಲಿರಿಸಿಕೊಂಡು ಸಪ್ತಲೋಕಗಳ ಯಾವ ಮಹಾನ್ ಶಕ್ತಿಗಳಿಂದಲೂ ಮರಣೆ ಬಾರದಂತೆ ಮಹಾಸ್ತ್ರಗಳನ್ನು ಸಾಧಿಸಿದ ಈ 8ನೆಯ ದಶಕಂಠ ರಾವಣನಿಗೆ ಮೃತ್ಯು. ಅದು ಕೇವಲ ಹೆಣ್ಣೋರ್ವಳ ಶಾಪದಿಂದ. ದೇವಾದಿ ದೇವತೆಗಳೇ ಈ ಪ್ರಬುದ್ಧ ರಾವಣನ ದಿವ್ಯ ದೈತ್ಯ ಶಕ್ತಿಗೆ ಬೆಚ್ಚಿ ಬೆದರಿ ತತ್ತರಿಸಿ ತರಗುಟ್ಟುತ್ತಿರುವಾಗ ಕೇವಲ ವೇದವತಿಯ ಶಾಪ ನನ್ನನ್ನೇನು ಮಾಡಿತು? ಒಂದು ವೇಳೆ ಅವಳೇ ನನ್ನ ಮಗಳಾಗಿ ಜನಿಸಿ ನನಗೆ ಮೃತ್ಯುವಾಗಿ ಬಯಸಿದರೆ ಅವಳ ಮೃತ್ಯುವಿಗೆ ನಾನೇ ಕಾರಣನಾಗಿ ಮಹಾರಾಕ್ಷಸನಾಗುತ್ತೇನೆ. ಸಹೋದರಿ, ಸಹೋದರಿ ಚಂದ್ರಲೇಖಿ, ಚಂದ್ರಲೇಖಿ, ಏನಿದೆ ವೈಪರೀತ್ಯ? ಹೇಗೆ ಸಂಭವಿಸಿತು ಈ ವಾಲ್ಮೀಕ ಛೇದ? ದಂಡಕಾರಣ್ಯದಲ್ಲಿ ಸುಂದರ ಪುರುಷರೀರ್ವರನ್ನು ಕಂಡು ಅವರ ರೂಪ ಲಾವಣ್ಯಕ್ಕೆ ಮನಸೋತನಾಗಿ ನನ್ನನ್ನು ಒರೆಸುವಂತೆ ಅವರನ್ನು ಕೋರಿದೆ. ಆದರೆ ಏಕಪತ್ನಿ ವೃತಸ್ಥನಾದ ಹಿರಿಯ ನನ್ನ ಅಪೇಕ್ಷೆಯನ್ನು ತಿರಸ್ಕರಿಸಿ ತನ್ನ ಅನುಜ ಒಪ್ಪಿದರೆ ಅವನನ್ನು ಒರೆಸು ಎಂದು ಹೇಳಿದ. ಆದರೆ ಅವನ ಅನುಜ ನನ್ನ ಮೋಹಕ್ಕೆ ಮರುಳಾದರೆ ನನ್ನ ಅಪೇಕ್ಷೆಯ ನುಡಿಗಳನ್ನು ತಿರಸ್ಕರಿಸಿ ತನ್ನ ಬಾಣದ ಅಲುಗಿನಿಂದ ಬೇಸ ಸೇರಿದ ಯಾರು? ಯಾರವರು? ಇನ್ನಾರು ಆ ಅಯೋಧ್ಯೆಯ ರಾಮ ಲಕ್ಷ್ಮಣರು. ಯಾರು? ರಾಮ ಲಕ್ಷ್ಮಣರೇ? ಅಂದರೆ ಅಂದು ತಾಟಕ ದೇವಿಯ ಸಂಹಾರಕ್ಕೆ ಕಾರಣರಾದ ಆ ಬಾಲಕರೇ? ಅವಮಾನ, ಸಹಿಸಲಾಗದ ಅಪಮಾನ. ಅಂದು ನನ್ನ ಸಹೋದರರ ದುರ್ಮರಣ, ಇಂದು ನನ್ನ ಸಹೋದರಿ ಅಂಗಭಂಗ. ಇಲ್ಲ, ಇಲ್ಲವರನ್ನು ಉಳಿಸಲೇಬಾರದು. ತಡೆ, ನಮಗಾಗಿರುವ ಕೇಡಿನಿಂದ ತೆರಳಿ ದುಡುಕಿ ಕದನಕ್ಕೆ ಮುನ್ನುಗ್ಗಬೇಡ.
ಉಪಾಯದಿಂದ ಸಾಧಿಸುವ ಕಾರ್ಯವನ್ನು. ಅಂದರೆ ಎಂತಾದರೂ ಮಾಡಿ ನೀನ ಅವನ ಜಾತಿಯನ್ನು ಅಪಹರಿಸು. ಆಗ ಬುಡ ಕಡಿದ ಮರದಂತೆ ನಿಸ್ತೇಜನಾಗುವ ನಿನ್ನ ಹಾಗೆ ನಿನ್ನ ರೋಷಾಗ್ನಿಯ ದನಹಗಕ್ಕೆ ಸುಲಭನಾಗುತ್ತಾನೆ. ಅವನಿ ಜಾತೆ ಅವಳಾರು ಸಹೋದರಿ? ಇನ್ನ ರಾಮನ ಪತ್ನಿ ಸೀತೆ. ಸೀತೆ ಅಂದರೆ ಮಿಥಿಲಾ ನಗರದ ಜನಕ ರಾಜೇಂದ್ರನ ಸುತೆ ಆ ಸೀತೆ ಎಂತಿರುವಳ ಅವನಿ ಜಾತಿ ಈಗ? ಅಣ್ಣ, ನನ್ನತ್ತಿಗೆ ಮಂಡೋದರಿಗಿಂತಲೂ ಮಿಗಿಲಾಗುವ ಅವಳ ರೂಪಲಾವಣ್ಯ ಏನೆಂದು ವರ್ಣಿಸಲಿ? ಆಹಾ ಆಹಾ, ದರಾರೋಹೆ, ತಪ್ತ ಕಾಂಚನ ವರ್ಣೆ, ಪೀನಕುಚೆ, ಜಗನ ವಿಸ್ತೇನೆ, ಮೇಣೇಂದ್ರಿಯಗಳಿಂದ್ರಾಣಿ. ಆಹಾ ಆಹಾ, ಮಿಗಿಲಾಗದೋ ರೂಪಲಾವಣ್ಯ. ಅಣ್ಣ, ಸ್ವರ್ಣ ಲಂಕೆಯ ಪಟ್ಟದರಸಿಯ ಪಟ್ಟಕ್ಕೆ ನನ್ನತ್ತಿಗೆ ಮಂಡೋದರಿಗೆ ಬದಲು ಅವಳಾಗಿದ್ದರೆ ಉಪಾಯ ಒಂದಕ್ಕೆ ಕಾರ್ಯವೆರಡರ ಸಾಧನೆ ಫಲಿಸಿತೆಂದೇ ತಿಳಿ ನಿನ್ನ ಉಪಾಯ. ಓ ದೈತ್ಯ ಕುಲ ಚಕ್ರವರ್ತಿ, ನನ್ನದೊಂದು ಭಿನ್ನವಿಸಿಕೋ. ಆ ರಾಮ ಲಕ್ಷ್ಮಣರೆಂದಾದರೂ ನಿನ್ನ ಕೈ ಸೆರೆಯಾದರೆ ನನಗೆ ಭಿಕ್ಷೆ ನೀಡು. ಪದಪದ ರತಿರಸವನ್ನು ಹಿಂಡಿ ಹೀರಿ ಹಿಪ್ಪೆ ಮಾಡಿಬಿಡುತ್ತೇನೆ. ಎಲ ಬಡಗರಿರ, ಕೂಡಿ ಬಂದಿದೆ ನಿಮಗೆ ಕೇಡುಗಾಲ. ಎಲವೋ ರಾಮ, ನನ್ನ ಸಹೋದರಿಗಾದ ಅಂಗಭಂಗದ ಪ್ರತೀಕಾರದ ಫಲ ಅನುಭವಿಸುವೆ ನೀನು. ಪತ್ನಿ ವಿರಹದ ಭರಿಸಲಾಗದ ದುಃಖದ ಪ್ರತಿಫಲ. ಮಾವ ಮಾರೀಚ, ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಮಾವ ಓಂ ಬ್ರಹ್ಮದೇವಾಯ. ಮಾರೀಚ, ಓ ಇಂದ್ರವೈರಿ, ಬಾ ಇಂದ್ರವೈರಿ, ನಿನ್ನೆಯ ಆಗಮನದಿಂದ ನನ್ನ ತಪಸ್ಸಿಗೆ ಸಿದ್ಧಿ ದೊರೆತಂತಾಯಿತು. ಸಿಂಹ ಬಲಶಾಲಿಯಾದ ನೀನು ಹೀಗೆ ಮುನಿವೇಷದಲ್ಲಿರುವುದನ್ನು ನೋಡಿ ಮರುಕ ಉಂಟಾಗುತ್ತಿದೆ ಮಾವ, ಮರುಕ ಉಂಟಾಗುತ್ತಿದೆ. ಅದರಲ್ಲಿ ರಾವಣ ಸಾರ್ವಭೌಮ, ಈ ನಿನ್ನ ಅಪರೂಪದ ಆಗಮನ ಅನಿರೀಕ್ಷಿತವೋ ಅಥವಾ? ಅನಿರೀಕ್ಷಿತವಲ್ಲ ಮಾವ, ಅಪೇಕ್ಷಿತ. ಅಂದರೆ ನಿನ್ನ ತಾಯಿಯನ್ನು ಕೊಂದ ಆ ವಿಶ್ವಾಮಿತ್ರನ ಶಿಷ್ಯರನ್ನು ಮರೆತಿಲ್ಲ ತಾನೆ? ರಾವಣೇಂದ್ರ, ಆ ರಾಮನಿಂದ ಸತ್ತು ನನ್ನಿಂದ ಶವ ಸಂಸ್ಕಾರ ಪಡೆಯದೆ ಕೊಳೆತು ಹೋದ ಆ ನನ್ನ ತಾಯಿಯ ಶವದ ಘೋರ ಚಿತ್ರಣವೆಂದು ಸುಳಿಯುತ್ತಿದೆ ನನ್ನ ಕಣ್ಗಳ ಮುಂದೆ. ಆದರೇನು ಮಾಡಲಿ, ಅವನನ್ನು ನಾನು ಕೊಲ್ಲಲಾಗದೆ. ನಿನ್ನೋರ್ವನಿಂದಾಗದಿದ್ದರೆ ಸಾಧಿಸುವ ನನ್ನ ಸಹಾಯವನ್ನು ಪಡೆದು. ಏನು ನಿನ್ನ ಸಹಾಯವೇ? ರಾವಣೇಂದ್ರ, ಆ ರಾಮನ
ರಾವಣನನ್ನು ನಾನು ಅವನ ಯೌವನಾರಂಭದಲ್ಲಿಯೇ ಸಂಧಿಸಿ ಸೆಣಸಿದ್ದೇನೆ. ನನ್ನ ಅಮೋಘ ಮಾಯಾಶಕ್ತಿಗಳೆಲ್ಲವನ್ನು ಅವನ ಮಂತ್ರಾಸ್ತ್ರಗಳು ಮಣ್ಣುಗೂಡಿಸಿದವು. ಇನ್ನೂ ಹೇಳಬೇಕೆಂದರೆ ಮಹಾಪರಾಕ್ರಮಶಾಲಿಯಾದ ನೀನು ಹೇಳಿ ಅಂತ ಮಾತನಾಡಬೇಡ ಮಾವ. ರಾವಣೇಂದ್ರ, ಗುಣಕ್ಕೆ ಮಾತ್ಸರ್ಯಬೇಕು. ಧರ್ಮ ಕವಚ ರಕ್ಷಿತನಾದ ಅವನನ್ನು ಧರ್ಮದಿಂದಲೇ ಗೆಲ್ಲಬೇಕೆಂದು ನಾನು ಛಲದಿಂದ ತಪೋಮಗ್ನಾಗಿದ್ದೇನೆ. ಅಧರ್ಮದಿಂದಾಗಲಿ ಅಸುರ ಶಕ್ತಿಯಿಂದಾಗಲಿ ಅವನನ್ನು ಗೆಲ್ಲಲು ಎಂದೆಂದಿಗೂ ಸಾಧ್ಯವಿಲ್ಲ. ಆ ಬಡಗರೊಡ್ಡಿದ ಮೋಸಕ್ಕೆ ಮರಳಾಗಿ ಮನುಷ್ಯ ಮಾತ್ರ ನನ್ನ ಮಹಾಮಹಿಮೆಂದು ನಂಬಿ ನಷ್ಟಗೊಳಿಸುತ್ತಿರುವೆ ನಿನ್ನ ನೂರಾನೆಯ ಬಲವನ್ನು. ರಾವಣೇಂದ್ರ, ಗುಣಕ್ಕೆ ಮಾತ್ಸರ್ಯಬೇಕು. ಧರ್ಮ ರಕ್ಷಕವಿಸಿದ ಅವಧಾನವನ್ನು ಧರ್ಮದಿಂದಲೇ ಗೆಲ್ಲಬೇಕೆಂದು ನಾನು ತಪೋಮಗ್ನಾಗಿ ಕುಳಿತಿದ್ದೆ. ಅಧರ್ಮದಿಂದಾಗಲಿ ಅಸುರ ಶಕ್ತಿಯಿಂದಾಗಲಿ ಅವನನ್ನು ಎಂದೆಂದಿಗೂ ಜಯಿಸಲು ಸಾಧ್ಯವಿಲ್ಲ. ಸುಮ್ಮನೆ ವಾದ ವಿವಾದವೇಕೆ ರಾವಣೇಂದ್ರ? ಅಗೆಯ ಹಂತವೇ ನಿನ್ನಿಚ್ಛೆ ಇರಲಾರದು. ಬಿಚ್ಚಿ ಹೇಳಬಾರದೆ ನಿನ್ನ ಅಂತರಂಗದಲ್ಲಿ ಅಡಗಿರುವ ಅನಿಸಿಕೆ ಏನೆಂಬುದನ್ನು. ಬಾಬಾ, ತಾಯಿಯ ಕೊಲೆಯಿಂದ ನೀನು, ಸಹೋದರರ ಕೊಲೆಯಿಂದ ನಾನು ಸಮದುಃಖಿಗಳೇ ಅಲ್ಲವೇ? ಕುಲ ಗೌರವಕ್ಕೆ ಬೇರೆ ಕಳಂಕ ತಟ್ಟಿದೆ ತಂಗಿಗಾದ ಅಪಮಾನದಿಂದ. ಇವೆಲ್ಲವೂ ನಮ್ಮ ತೆಂಕಣದ ಗೌರವ ಪದವಿ ಪ್ರತಿಷ್ಠೆಗಳಿಗೆ ಆ ಬಡಗರಸದ ಸವಾಲು. ಬಾಬಾ, ನೀನು ದಂಡೋಪಾಯವನ್ನು ಮಾತ್ರ ನಂಬಿಸೋತೆ. ವೈರಿಯನ್ನು ನಿರ್ವೀರ್ಯಗೊಳಿಸಲು ನನ್ನಲ್ಲಿ ಬೇರೆ ತಂತ್ರಗಳು ಇವೆ. ಏನು ತಂತ್ರವೇ? ಭಾರಿ ಆಳದ ಮರವೇ ಆದರೂ ಒಣಗಲೇಬೇಕಲ್ಲವೇ ತನುವು ತಪ್ಪಿದರೆ? ಅಂತೆಯೇ ಆ ದಾಶರಥೆ ಶಕ್ತಿಯು ದಹಿಸಬೇಕು ಅವಮಾನದ ವಿರಹಾಗ್ಲಿ ಕುಂಡದಲ್ಲಿ. ಅಂದರೆ ಅವನ ಅರ್ಧಾಂಗಿಯನ್ನು ನಾನು ಅಪಹರಿಸಿದರೆ. ಏನಿಲ್ಲಿ ಕುಯುಕ್ತಿ? ಸೀತಾಮಾತೆಯಂತ ಪತಿವ್ರತಾತ್ರಿಯನ್ನು ಅಪಹರಿಸಿ ಮತ್ತೆ ಅಧಿಪತಿಯ ಧರ್ಮವನ್ನು ಕೆಣಕಿದರೆ ಆ ನಿನ್ನ ಲಂಕಾಲಯಕ್ಕೆ ರಾಮಬಾಣವೇ ಮೂಲವಾದೀತು. ಎಚ್ಚರ ರಾವಣೇಂದ್ರ, ಕೆರಳಿದ ಕಾಳಿಂಗ ಸರ್ಪವನ್ನು ಕೆಣಕಿ ಅದರಿಂದ ಕಚ್ಚಿಸಿಕೊಂಡು ವಿಷವೇರುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಯೋಚಿಸಬೇಡ. ಕೇವಲ ನಿನ್ನ ಕಾಮದಾಹದ ತೃಪ್ತಿಪಡಿಸಲು ಸಲುವಾಗಿ ರಾಕ್ಷಸ ಕುಲಕ್ಕೆ ನಾಂದಿಯಾಗಿಸಲು ನನ್ನನ್ನು ಅಟ್ಟ ಬಯಸಿ ರಾಮಬಾಣಕ್ಕೆ ನನ್ನನ್ನು ಗುರಿಪಡಿಸಲು ಬಂದಂತೆ ತೋರುತ್ತಿದೆ. ಈ ನಿನ್ನ ಊಹೆ ನಿಜವಾದಲ್ಲಿ ಅದು ನನ್ನಿಂದ ಎಂದೆಂದಿಗೂ ನಡೆಯಲಾದ ಕಾರ್ಯ. ನೀನೊಂದು ವೇಳೆ ಆ ರಾಮ ಬಾಣದಿಂದ ಬದುಕಿದರೂ ಬದುಕಬಲ್ಲೆ. ಆದರೆ ನನ್ನ ಆಜ್ಞೆಯಲ್ಲೇ ಧಿಕ್ಕರಿಸಿದ್ದೆ. ಆದರೆ ನನ್ನ ದ್ರೋರ್ದಂಡಕ್ಕೆ ದಯ ಇರೋದು ನೆನಪಿರಲಿ. ಜಾಗ್ರತೆ! ನಿನ್ನ ಗೊತ್ತು ಬೆದರಿಕೆ ಜಗ್ಗುವವನಲ್ಲ ಈ ಮಾಯಾ ಮಾರೀಚ. ಪ್ರಭುವಾಜ್ಞೆಯನ್ನು ಪಾಲಿಸಬೇಕಾದದ್ದು ಪ್ರಜೆಯಾದವನ ಕರ್ತವ್ಯ. ಅದು ನನಗೂ ತಿಳಿದಿದೆ. ಹೇಳು, ನಿನ್ನಂತರಂಗದಲ್ಲಿ ಏನಿದೆ ಎಂದು. ಅಧರ್ಮಗಳನ್ನು ಗಾಬ ಮಾಡಿಸಿ ಸಾಧಿಸಿ ತೋರಿಸುತ್ತಾನೆ ಈ ಮಹಾಮಾಯಾವಿ ಮಾರೀಚ. ಕುಪಿತನಾಗಬೇಡ ಮಾವ, ಕುಪಿತನಾಗಬೇಡ. ರಾಜಕಾರಣದಲ್ಲಿ ಧರ್ಮ ಅಧರ್ಮ ನ್ಯಾಯ ಅನ್ಯಾಯಗಳ ಪ್ರಶ್ನೆಗಳೇ ಉದ್ಭವಿಸುವುದಿಲ್ಲ ಮಾವ. ನಾನು ಸೀತೆಯನ್ನು ಅಪಹರಿಸಲೇಬೇಕಾಗಿದೆ. ರಾಮ ಲಕ್ಷ್ಮಣರು ಅಲ್ಲಿಯೇ ಇದ್ದರೆ ಸ್ವಲ್ಪವಾದರೂ ಅಡಚಣೆಯಾಗಬಹುದಲ್ಲವೇ? ಆದ್ದರಿಂದ ನೀನು ಕಲ್ಪಾಂತರಗಳಲ್ಲೆಲ್ಲಿಯೂ ಕಾಣಲಾಗದಂತಹ ಕನಕ ಮೃಗ ರೂಪವನ್ನು ತಾಳು. ಹೊಳೆಯುತ್ತಿರಲಿ ನಿನ್ನ ಮೈಬಣ್ಣ ಹೊಂಬಣ್ಣದಂತೆ. ಸಮಯ ನೋಡಿ ಸುಳಿಯ ಸೀತೆಯ ಮುಂದೆ ನಿನ್ನ ಮೋಹಕ ಮೈಯಲುಗಾಟದಿಂದ ಆಕರ್ಷಿಸು ಅವಳ ಅಂತರಾಳವನ್ನು. ಆಗ ನಿನ್ನನ್ನು ಹಿಡಿಸಿ ತರಲು ಆಸೆಯಿಂದ ಅಟ್ಟುತ್ತಾಳೆ ಆ ರಾಮನನ್ನು. ಮಾವ, ಸಿಕ್ಕುವಂತೆಯೇ ಸನಿಹದಲ್ಲಿಯೇ ಸುಳಿಯುತ್ತಾ ದಕ್ಕದೆ ದೊರಕದೆ ದೂರ ದೂರ ಕರೆದೊಯ್ದು ಅನಂತರ ಆ ರಾಮನ ಧ್ವನಿಯನ್ನು ಅನುಸರಿಸಿ
ಓ ಲಕ್ಷ್ಮ ಎಂದು ಕೂಗಿ ಕರೆಯ ಆ ಲಕ್ಷ್ಮಣನನ್ನು. ಬರುತ್ತಾನೆ, ಬರಲೇಬೇಕು, ಬಂದೇ ಬರಬೇಕು ಅಂತಿರಬೇಕು ಆ ನಿನ್ನ ಕರೆಯ ದೈನ್ಯತೆ. ಮುಂದಿನ ಕಾರ್ಯವನ್ನು ಮಾಡಿ ಮುಗಿಸುತ್ತಾನೆ ಮಂಡೋದರಿಯ ಗಂಡ ಈ ಮಹಾನ್ ಪ್ರಚಂಡ. ರಾವಣೇಂದ್ರ, ನಿನ್ನ ಆತ್ಮೋದ್ಧಾರದ ಮಹಾದಿವ್ಯ ಇದೆ ಎಂದು ತೋರುತ್ತದೆ. ಸೀತಾಹರಣಕ್ಕೆ ಮೊದಲ ಬಲಿ ನನ್ನದಾದರೆ ಅದು ನನಗೂ ಸಂತೋಷವೇ. ರಾವಣೇಂದ್ರ, ನಿನ್ನ ಕಾರ್ಯವನ್ನು ನಾನು ಸಾಧಿಸುತ್ತೇನೆ. ನೀನಿನ್ನು ಸಂತೋಷದಿಂದ ಹೊರಡು. ಬಾಬಾ, ಕಾರ್ಯ ಸಾಧಿಸಿ ಜಯಶಾಲಿಯಾಗಿ ಹಿಂತಿರುಗಿ ಬಂದರೆ ತೆರವಾಗಿರುವ ಕರನ ರಾಜ್ಯ ಕಾದಿರುತ್ತದೆ ನಿನ್ನ ಪಟ್ಟಾಭಿಷೇಕಕ್ಕಾಗಿ. ಕಾರ್ಯ ಕೆಟ್ಟಿತೆಂದು ಕೈಗೂಡಲಿಲ್ಲವೆಂದು ಕೈ ಕಟ್ಟಿ ಬಂದು ನಿಂತರೆ ಕರುಣೆ ತೋರುವನಲ್ಲ ಈ ದಶಾನನ. ಏ ಹುಮ್ಮತ್ತ ರಾವಣ, ಮೃತ್ಯು ದೇವತೆಯ ಮಂದಿರಕ್ಕೆ ಮೈಯುಬ್ಬಿಸಿಕೊಂಡು ಓಡುತ್ತಿರುವ ಮಹಾಸತಿ ಮಂಡೋದರಿಯ ಗಂಡ, ನಿನಗಿಂತಲೂ ಮಹಾಪ್ರಚಂಡನೋ ಈ ಮುಖ್ಯ ಮಾಯಾವಿ ಮಾರೀಚ. ಮಾತು ಕೊಟ್ಟರೆ ಮುಗಿಯಿತು. ಕಾರ್ಯ ಸಾಧಿಸದೆ ಕರ ಜೋಡಿಸಿ ಬಂದು ನಿಲ್ಲುವವನಲ್ಲ, ಶರಣೆಂದು ಬೇಡುವುದಿಲ್ಲ. ನಾನಾರು ಮಹಾಮಾಯಾವಿ ಮಾರೀಚ. ಸೀತಾ, ಸ್ವಾಮಿ, ಚಿತ್ತ ನೋಡು, ಈ ಗೋದಾವರಿ ನದಿ ತೀರ ಸೊಂಪಾಗಿ ಬೆಳೆದು ನಿಂತಿರುವ ತರುಲತೆಗಳು, ಆ ಹುಲ್ಲೆ ಹಂಸಗಳು, ಮನಕ್ಕೆ ಮುದ ನೀಡುತ್ತಿರುವ ಈ ಮನೆಯ ನೀರ, ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ನಿಂದ ನಾವೇ ಭಾಗ್ಯಶಾಲಿಗಳಲ್ಲಿ ಸೀತಾ. ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ಓ ಸಖಿ, ಪ್ರಿಯ ಸಖಿ, ಓ ಸಖಿ, ಪ್ರಿಯ ಸಖಿ, ಪ್ರಾಣನಾಯಕಿ, ಓ ಸಖಿ, ಪ್ರಿಯ ಸಖಿ, ಪ್ರಾಣನಾಯಕಿ, ನಿನ್ನ ಪ್ರೇಮದ ಸುಧೆಯ ಕವಿದು, ನಿನ್ನ ಪ್ರೇಮದ ಸುಧೆಯ ಕವಿದು, ಅದೆಲ್ಲ ಹಲವು ಜನ್ಮದಿಂದ ಬಂದ ಪ್ರೇಮಬಂಧನ, ಹಲವು ಜನ್ಮದಿಂದ ಬಂದ ಪ್ರೇಮಬಂಧನ. ಪ್ರಿಯ ಸಖಾ, ಪ್ರಾಣನಾಯಕಿ,
ಹಲವು ಜನುಮದಿಂದ ಬಂದ ಪ್ರೇಮ ಬಂಧನ. ಹಲವು ಜನುಮದಿಂದ ಬಂದ ಪ್ರೇಮ ಬಂಧನ. ಆರ್ಯ ಆರ್ಯ, ತದೇಕ ಚಿತ್ತರಾಗಿ ಶಿಲೆಯಂತೆ ಮೈಮರೆತು ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿರುವಂತಿದೆಯಲ್ಲ. ನಿಮ್ಮ ಮನಸ್ಸೋರೆಗೊಂಡ ಆ ಸೌಂದರ್ಯವಾದ್ರೂ ಏನು? ಆರ್ಯ, ಏಕೆ ಈ ಮೌನ? ಕಾರಣವಾದ್ರೂ ಏನು ಸ್ವಾಮಿ? ದೇವಿ, ಕನಕ ಪೀತಾಂಬರಗಳನ್ನು ಧರಿಸಿ ಅರಮನೆಯ ಅಷ್ಟಭೋಗಗಳನ್ನು ಅನುಭವಿಸುತ್ತಿದ್ದ ಸುಮಕೋಮಲೆಯಾದ ನಿನ್ನನ್ನು ಈ ಅರಣ್ಯವಾಸದ ಕಟು ಕ್ಲೇಶದ ಸಂಕೋಲೆಗೆ ಸಿಲುಕಿಸಿರಲಿಲ್ಲ ಎಂಬ ಚಿಂತೆ ನನ್ನನ್ನಾವರಿಸಿ ಕ್ಷಣ ಕ್ಷಣಕ್ಕೂ ನನ್ನನ್ನು ಬಾಧಿಸುತ್ತಿದೆ. ಪ್ರಿಯ, ಪಿತೃವಾಕ್ಯ ಪರಿಪಾಲಕರಾಗಿ 14 ವರ್ಷ ವನವಾಸವನ್ನು ಕೈಗೊಂಡು ಜನಸ್ಥಾನದ ಘೋರ ರಕ್ಕಸರನ್ನು ವಧಿಸಿ ಮುನಿ ಜನರನ್ನು ಸಂರಕ್ಷಿಸಿ ಪುರುಷೋತ್ತನೆಂಬ ಉನ್ನತ ಗೌರವಕ್ಕೆ ಪಾತ್ರರಾದ ನೀವು ನನ್ನ ಸಲುವಾಗಿ ಚಿಂತಿಸುವುದೇ? ಸ್ವಾಮಿ, ನಿಮ್ಮ ಅನುವರ್ತಿನಿಯಾದ ನನಗೆ ಈ ಅರಣ್ಯವಾಸವು ಆನಂದಕರವೇ, ಪರಂತು ಎಂದಿಗೂ ಕ್ಲೇಶಕರವಾಗದು ಸ್ವಾಮಿ. ಏನು? ಅರಣ್ಯವಾಸವು ನಿಮಗೆ ಆನಂದಕರವೇ? ಹೌದು ಸ್ವಾಮಿ. ಒಮ್ಮೆ ಅತ್ತ ನೋಡಿ, ಆ ದಂಡಕಾರಣ್ಯದ ಪರ್ವತ ಶ್ರೇಣಿಯತ್ತ ಭೂಮಿ ಆಕಾಶಗಳಿಗೆ ಭೂಷಣ ಪ್ರಾಯದಂತೆ ಅಲಂಕೃತವಾದ ಒಂದೊಂದು ಗಿರಿ ಶಿಖರಗಳ ಸಾಲು ಮುಗಿಲನ್ನೇ ಚುಂಬಿಸುವಂತಿದೆ. ಇನ್ನು ಪರ್ವತ ಪ್ರಾಂತ್ಯದ ಹಚ್ಚ ಹಸಿರಾದ ಆ ವಿಶಾಲವಾದ ಬಯಲು ಎಷ್ಟು ಆಕರ್ಷಣೀಯವಾಗಿದೆ. ದುಂಬಿಗಳ ಝೇಂಕಾರ, ಬೀಸುವ ಸುವಾಸಿತ ತಂಗಾಳಿ, ಪಕ್ಷಿಗಳ ಚಿಲಿಪಿಲಿ ನಾದ, ಆಹಾ ಆಹಾ, ಕರ್ಣಗಳಿಗೆ ಅದೆಷ್ಟು ಇಂಪು ನೀಡುತ್ತಿದೆ ಸ್ವಾಮಿ. ನೀನೆಷ್ಟೇ ಆದರೂ ಪ್ರಕೃತಿ ಪ್ರೇರಣೆ ದೇವಿ. ಏಕೆ, ನಿಮಗೆ ಆ ಅಭಿರುಚಿ ಇಲ್ಲವೇ? ಏಕಿಲ್ಲ. ಈ ವನಸಿರಿಯ ಸೌಂದರ್ಯಕ್ಕಿಂತಲೂ ಅತಿಶಯವಾದ ಈ ಜಗತ್ತಿನ ಸರ್ವ ಸೌಂದರ್ಯವೆಲ್ಲವೂ ಈ ನಿನ್ನ ಮುಖಾರವಿಂದದಲ್ಲಿ ಅಡಕವಾಗಿದೆ. ಈ ಸೌಂದರ್ಯವನ್ನು ಆಸ್ವಾದಿಸುವ ನನಗೆ ಬೇರೆಡೆಗೆ ಆಕರ್ಷಿತನಾಗಲು ಹೇಗೆ ಸಾಧ್ಯ ದೇವಿ? ಆಹಾ, ಸಾಕು ಸಾಕು ನಿಮ್ಮ ಹೊಗಳಿಕೆ. ಪ್ರಿಯ, ನಮ್ಮ ಬಾಲ್ಯದ ಜೀವನವನ್ನೆಲ್ಲ ಮಿಥಿಲಾ ನಗರದ ಅರಮನೆಯ ಅಂಗಳದಲ್ಲಿ ಆಡಿ ಬೆಳೆಯುವ ಬದಲು ಈ ಸುಂದರ ವನಸಿರಿಯ ತಂಪು ತಾಣದಲ್ಲಿ ವಿಹರಿಸುವಂತಾಗಿದ್ದರೆ ಅದೆಷ್ಟು ಚೆಂದವಿರುತ್ತಿತ್ತು. ಕೇವಲ 14 ವರ್ಷಗಳಷ್ಟೇ ಅಲ್ಲ, ಜೀವನ ಪರ್ಯಂತ ನಿಮ್ಮ ಒಡನಾಡಿ ಆಗಿ ಪ್ರಕೃತಿಯ ಮಡಿಲಲ್ಲಿ ಉಳಿದು ಬೆರೆತು ಬಾಳುವ ಬಯಕೆ ಮೂಡುತ್ತಿದೆ ಸ್ವಾಮಿ. ಅಬ್ಬಬ್ಬಾ, ಮಹತ್ತರವಾದ ಬಯಕೆಯೇ ನಿನ್ನದು. ಹೌದು ಸ್ವಾಮಿ. ಇಂದು ನಮ್ಮ ವನವಾಸವು ವರವಾಗಿ ಪರಿಣಮಿಸಿದಂತೆ ಮುಂದೆ ನನ್ನ ಬಯಕೆಯು ಸಫಲವಾದರೆ ನಿಜಕ್ಕೂ ನಾನೆಷ್ಟು ಧನ್ಯಳು, ನಾನದೆಷ್ಟು ಧನ್ಯಳು. ಸ್ವಾಮಿ, ಸ್ವಾಮಿ, ಅಲ್ಲಿ ನೋಡಿ, ಎಂತಹ ಸುಂದರವಾದ ಸಾರಂಗ. ಆಹಾ, ಅದರ ಮೈ ಕಾಂತಿ ಸ್ವರ್ಣಮಯವಾಗಿ ಕಂಗೊಳಿಸುತ್ತಿದೆ. ಆ ಸಾರಂಗವು ನನ್ನನ್ನು ಬಹಳವಾಗಿ ಆಕರ್ಷಿಸುತ್ತಿದೆ ಸ್ವಾಮಿ. ಅದನ್ನು ಹಿಡಿದು ತಂದರೆ ದೇವಿ, ಹೌದು, ಹೊಮ್ಮಣದಿಂದ ಕೂಡಿದ ಆ ಸಾರಂಗವು ಬಹಳ ಮುದ್ದಾಗಿದೆ. ಆದರೆ ಈ ಸಾರಂಗವು ಬಹು ಆಕರ್ಷಣೀಯವಲ್ಲದೆ ಆಶ್ಚರ್ಯಕರವಾಗಿದೆ. ಅಲ್ಲದೆ ನಿಂತಲ್ಲಿ ನಿಲ್ಲದೆ ವಾಯುವೇಗದಲ್ಲಿ ಸಂಚರಿಸುತ್ತಿರುವ ಆ ಸಾರಂಗವನ್ನು ಹಿಡಿಯುವುದು ಸುಲಭದ ಕಾರ್ಯವೇ ದೇವಿ? ಪ್ರಿಯ, ಕರದೂಷಣ ತ್ರಿಶಿರರಾದಿಯಾಗಿ 14 ಸಹಸ್ರ ಪ್ರಚಂಡ ರಕ್ಕಸರ ಸೈನ್ಯವನ್ನು ಲಕ್ಷ್ಯವಿಲ್ಲದೆ ಏಕಾಂಗಿಯಾಗಿ ಸಂಹರಿಸಿದ
ಈ ನಿಮ್ಮ ಅಖಂಡ ಪರಾಕ್ರಮಕ್ಕೆ ಸಾಮಾನ್ಯ ಸಾರಂಗವನ್ನು ಹಿಡಿಯುವುದು ದುಸ್ಸಾಧ್ಯವೇನೂ ಅಲ್ಲ, ಹೌದಲ್ಲವೇ ಸ್ವಾಮಿ? ಜಾನಕಿ, ಆಗಲಿ ಜಾನಕಿ. ಲಕ್ಷ್ಮಣ, ಅಣ್ಣ, ಆ ಸ್ವರ್ಣಮಯವಾದ ಸಾರಂಗವನ್ನು ನೋಡಿದ್ಯಾ? ಎಷ್ಟು ಮುದ್ದಾಗಿದೆ. ನಿನ್ನ ಅತ್ತಿಗೆ ಅದನ್ನು ಅಪೇಕ್ಷಿಸಿರುವಳು. ಅಣ್ಣ, ಮೃಗವೇನೋ ಸುಂದರವೇ ನಿಜ, ಆದರೆ ಅದು ರಕ್ಕಸರ ಮಾಯಾಕಲ್ಪಿತ ಮೃಗವೋ ಏನೋ ಸಂದೇಹ ನನಗೆ. ಈ ಅರಣ್ಯವಾದರೂ ಮೊದಲೇ ಬಲಿಷ್ಠ ರಕ್ಕಸರ ಆಶ್ರಯ ತಾಣ. ಚಿತ್ರ ವಿಚಿತ್ರ ನಾನಾ ವೇಷಗಳನ್ನು ಧರಿಸಿ ವಂಚಿಸುವುದು ರಕ್ಕಸರ ಹುಟ್ಟುಗುಣ. ಇದಾವುದನ್ನು ನಾವು ಸತ್ಯವೆಂದು ನಂಬಬಾರದು. ಲಕ್ಷ್ಮಣ, ಅದು ಅರಣ್ಯ ಮೃಗವೇ ಆಗಿದ್ದರೆ ಅದನ್ನು ಬೆನ್ನಟ್ಟಿ ಹಿಡಿದು ತರುತ್ತೇನೆ. ಹಾಗೊಂದು ವೇಳೆ ನಿನ್ನ ಸಂದೇಹದಂತೆ ರಕ್ಕಸರ ಮಾಯೇ ಆಗಿದ್ದರೆ ಅದಕ್ಕೆ ತಕ್ಕ ಶಿಕ್ಷೆ ಮಾಡಿ ಬರುತ್ತೇನೆ. ಅದುವರೆಗೂ ನೀನು ಜಾನಕಿಗೆ ಕಾವಲಾಗಿ. ಲಕ್ಷ್ಮಣ, ಲಕ್ಷ್ಮಣ, ಸಮಯ ಮೀರುತ್ತಿದೆ. ನಿನ್ನ ಅಗ್ರಜ ನಿನ್ನ ಬಾರಲಿಲ್ಲಬೇಕೆ? ನನಗಾದರೂ ಆತಂಕವಾಗುತ್ತಿದೆ. ಒಂದು ವೇಳೆ ನೀನು ಸಂದೇಹಿಸಿದಂತೆ ಅದು ಮಾಯಾ ಮೃಗವೇ ಆಗಿದ್ದು ನಿನ್ನ ಅಗ್ರಜನಿಗೇನಾದರೂ ವಿಪತ್ತು? ಅತ್ತಿಗೆ, ಕರದೂಷಣ ತ್ರಿಶರಾದಿಯಾಗಿ 14,000 ಪ್ರಚಂಡ ರಕ್ಕಸರನ್ನ ಲಕ್ಷ್ಯವಿಲ್ಲದೆ ಸಂಹರಿಸಿದ ಎನ್ನ ಅಗ್ರಜನಿಗೆ ವಿಪತ್ತು ಎಂದಾದರೆ ಸಮಗ್ರ ಸೃಷ್ಟಿಯೇ ಪ್ರಳಯವಾದಂತೆಯೇ ಸರಿ. ನಮ್ಮಣ್ಣನ ಅದ್ಭುತ ಶಕ್ತಿ ಸಾಮರ್ಥ್ಯಗಳನ್ನು ಬಲ್ಲವರಾಗಿ ಈ ರೀತಿ ಪರಿತಪಿಸುತ್ತಿರುವರಲ್ಲ, ಅದೆಷ್ಟೇ ಆದರೂ ಸಾರಂಗ. ವೇಗದಲ್ಲಿ ಅದನ್ನು ಮೀರಿಸುವ ಮತ್ತೊಂದು ಮೃಗ ಉಂಟೆ. ಒಂದು ವೇಳೆ ಅದು ಮಾಯಾಮೃಗವೇ ಆಗಿದ್ದರೆ ಅದರ ಆಯಸ್ಸು ಅಂತ್ಯವಾದಂತೆ. ಲಕ್ಷ್ಮಣ, ಲಕ್ಷ್ಮಣ, ಆಲಿಸಿದೆ ಆರ್ತನಾದವನು. ಅದು ನನ್ನ ಸ್ವಾಮಿ ಆರ್ತನಾದಂತಿದೆಯಲ್ಲ, ನನಗೇಕೋ ಭಯವಾಗುತ್ತಿದೆ ಲಕ್ಷ್ಮಣ. ಅತ್ತಿಗೆ, ಭೀತರಾಗದಿರಿ. ಅದು ನನ್ನಣ್ಣನ ಆರ್ತಧ್ವನಿಯಲ್ಲ, ಕ್ರೂರ ರಕ್ಕಸರ ಮಾಯಾಜಾಲವೇ ಇರಬೇಕು. ಸೀತಾ, ಲಕ್ಷ್ಮಣ, ಲಕ್ಷ್ಮಣ, ಇಲ್ಲ ಇಲ್ಲ, ಅದು ನನ್ನ ಸ್ವಾಮಿಯದೇ ಆರ್ತನಾದದ ಕೂಗು. ರಕ್ಕಸರಿಂದ ಘೋರ ವಿಪತ್ತೇ ಸಂಭವಿಸಿದಂತಿದೆ. ಹೋಗು, ನೀನು ಕೂಡಲೇ ಹೋಗಿ ನನ್ನ ಸ್ವಾಮಿಯನ್ನು ರಕ್ಷಿಸು. ಹೋಗು. ಇಲ್ಲ ತಾಯಿ, ಅಣ್ಣನ ಆಜ್ಞೆಯ ಪ್ರಕಾರ ನಿಮ್ಮನ್ನು ರಕ್ಷಿಸುವವನೇ ನನ್ನದಾಗಿದೆ. ಅದು ಅಲ್ಲದೆ ಈ ಅರಣ್ಯದಲ್ಲಿ ಅಬಲೆಯಾದ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ನಾನಿಲ್ಲಿಂದ ಹೋಗಲಾಗದು ತಾಯಿ. ಲಕ್ಷ್ಮಣ, ಆರ್ಯಪುತ್ರನು ಅಪಾಯದಲ್ಲಿ ಸಿಲುಕಿ ಆರ್ತತೆಯಿಂದ ಕೂಗಿಕೊಂಡರು. ಸಹಾಯಕ್ಕೆ ಹೋಗಲಾರೆ ನಿಲ್ಲುತ್ತಿರುವ ನಿನ್ನ ಆಂತರ್ಯದ ಬಯಕೆ ನನಗೀಗ ಅರ್ಥವಾಗುತ್ತಿದೆ. ಬುಡ ಸಹಿತ ಮರವೇ ಉರುಳುತ್ತಿರುವಾಗ ಅದರ ಅಡಿಯಲ್ಲಿ ಬೆಳೆದ ಬಳ್ಳಿಯನ್ನು ರಕ್ಷಿಸುವೆನೆಂದು ಹೇಳುವ ನೀನೆಂತಹ ಭಾತೃ ಪ್ರೇಮಿಯೋ? ಹೆತ್ತಮ್ಮನ ಚೆಲುವನ್ನೇ ಮೋಹಿಸುವ ಮೃಗಗಳಂತೆ ರಕ್ಷಿಸುವ ನೆಪದಲ್ಲಿ ನನ್ನನ್ನು ಹೊಂದುವ ದುರುದ್ದೇಶ ನಿನ್ನದಾಗಿದೆ. ಅಮ್ಮ, ಅಮ್ಮ, ಎಂತಹ ಕರ್ಣ ಕಠೋರ ವಾಕ್ಯಗಳನ್ನಾಡಿದೆ ತಾಯಿ, ಎಂತಹ ಕರ್ಣ ಕಠೋರ ವಾಕ್ಯಗಳನ್ನಾಡಿ. ಶಾಂತಂ ಪಾಪಂ, ಶಾಂತಂ ಪಾಪಂ. ಮಾ, ನಿನ್ನ ದೃಷ್ಟಿಯಲ್ಲಿ ನಾನಂತಹ ಕಡುಪಾಪಿ ಆದೇನೆ. ನನ್ನ ಹೆತ್ತಮ್ಮನಿಗಿಂತಲೂ ನಿಮ್ಮನ್ನು ಅತಿಶಯವಾದ ಅಭಿಮಾನವನ್ನಿಟ್ಟು ನನ್ನ ಮಾತೃದೇವತೆಯಂತೆ ಪೂಜಿಸುತ್ತಿದ್ದೇನೆ. ಹೇ ಹೇ ವಿಧಾತ, ಇದೆಂತಹ ಕಠಿಣ ಪರೀಕ್ಷೆಯನ್ನು ತಂದೊಡ್ಡಿದೆ, ಎಂತಹ ಕಠಿಣ ಪರೀಕ್ಷೆಯನ್ನು ತಂದೊಡ್ಡಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಶ್ವಾಸದ ನುಡಿಗಳು ಕೂಡ ವಿಷದ ಕಿಡಿಗಳಾಗಿ ಪರಿಣಮಿಸಿ ರಾಮಾಜ್ಞೆಯನ್ನು ಮೀರಲಾರನಾದರೂ
ನನ್ನ ಮಾತೃದೇವತೆ ಕಠಿಣೋಕ್ತಿ ಬಡವಾಗ್ನಿ ಜ್ವಾಲೆಯನ್ನೆದೇರಿಸುವ ಸ್ಥೈರ್ಯ ನನಗಿಲ್ಲ. ಅಮ್ಮ, ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭ ಬಂದೊದಗಿದರು ಸಾಕ್ಷಾತ್ ದೈವವೇ ದೈನ್ಯದಿಂದ ಬೇಡಿದರೂ ಸರಿ, ನೀವು ಈ ರೇಖೆಯನ್ನು ದಾಟಬಾರದು. ಹೇ ಚರಾಚರಾತ್ಮಕರಾದ ಪುಣ್ಯ ಸನ್ಮತಿಗಳಿರ, ವಿವಿಧ ರೂಪಿಗಳಾಗಿ ವಿವಿಧ ದರ್ಶನ ನೀಡುತ್ತಿರುವ ವನದೇವತೆಗಳಿರ, ನೀವೇ ನನ್ನತ್ತಿಗೆಯನ್ನು ರಕ್ಷಿಸಿ ಕಾಪಾಡಬೇಕು. ನೀವೇ ನನ್ನತ್ತಿಗೆಯನ್ನು ರಕ್ಷಿಸಿ ಕಾಪಾಡಬೇಕು. ಅಣ್ಣ ಶ್ರೀರಾಮಚಂದ್ರ, ನಿನ್ನ ಆಜ್ಞೆಯನ್ನು ಮೀರಿದಾದರೂ ನನ್ನ ಮಾತೃದೇವತೆ ಕಠಿಣವಾಗಿ ಬಡಮಾಗ್ನಿ ಜ್ವಾಲೆಯನ್ನು ನೋಯಿಸಲಾರದೆ ನಾನಿಲ್ಲಿಂದ ಹೋಗುತ್ತಿದ್ದೇನೆ. ಓ ರಘುವಂಶದ ಮೂಲ ಪುರುಷ ಸೂರ್ಯ ದೇವ, ಇದಕ್ಕೆ ನೀನೇ ಸತ್ಯ ಸಾಕ್ಷಿ, ಇದಕ್ಕೆ ನೀನೇ ಸತ್ಯ ಸಾಕ್ಷಿ. ಶಂಭೋ ಶಂಕರ, ಹರ ಹರ ಮಹಾದೇವ. ಶಂಭೋ ಶಂಕರ, ಹರ ಹರ ಮಹಾದೇವ. ಪೂಜ್ಯರಿಗೆ ಪ್ರಣಾಮಗಳು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ದಯಮಾಡಿಸಿ. ಎಂತಹ ರೂಪಲಾವಣ್ಯ, ಅಸಮಾನ ಸೌಂದರ್ಯ ರಾಶಿ, ಲೋಕಮೋಹನಕಾರಿಯಾದ ಚೆಲುವೆಯನ್ನು ನೋಡಿ ನನ್ನ ನಯನಗಳು ತಣಿದವು. ಅಬ್ಬಾ! ಈ ದಶಕಂಠನನ್ನೇ ದಹಿಸಿ ಬಿಡಬಲ್ಲ ಪ್ರಬಲ ಅಗ್ನಿಜ್ವಾಲೆ. ಪೂಜ್ಯರೇ, ಈ ಸತ್ಕಾರವನ್ನು ಸ್ವೀಕರಿಸಿ. ನಾರೀಮಣಿ, ನೀನು ಭಕ್ತಿಯಿಂದ ಅತಿಥಿ ಸತ್ಕಾರ ಮಾಡುವ ಪುಣ್ಯಶೀಲೆಯಾಗಿದ್ದರೆ ನಾವಿರುವಲ್ಲಿಗೆ ಬಂದು ಭಿಕ್ಷಾ ಪ್ರದಾನ ಮಾಡು. ಪೂಜ್ಯರೇ, ಆ ರೇಖೆಗಳನ್ನು ನಾನು ಅತಿಕ್ರಮಿಸುವಂತಿಲ್ಲ. ದಯಮಾಡಿ ತಾವೇ ಇಲ್ಲಿಗೆ ಬಂದು ಈ ಸತ್ಕಾರವನ್ನು ಸ್ವೀಕರಿಸಿ. ಏನು, ಅತಿಥಿಗಳನ್ನು ಸತ್ಕರಿಸುವ ರೀತಿಯನ್ನೇ ಧಿಕ್ಕರಿಸುತ್ತಿರಬೇಯಾ? ದೇಹಿ ಎಂದು ಬಂದವರನ್ನು ಆಧರಿಸಿ ಅವರಿಂದ ಆಗ್ರಹಗೊಳ್ಳುವುದು ಪುಣ್ಯಶೀಲೆಯರ ಧರ್ಮ, ಅದುವೇ ಶ್ರೇಷ್ಠ. ಅದರಿಂದ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನಿನ್ನ ಪತಿಗೂ ಶ್ರೇಯಸ್ಸು. ಇಲ್ಲ ಎನ್ನುವುದಾದರೆ ಹೇಳಿಬಿಡು, ನಾವು ಹೊರಟು ಹೋಗುತ್ತೇವೆ. ಆದರೆ ಈ ಮಹಾಪಾಪದ ಪ್ರಾಯಶ್ಚಿತ್ತವನ್ನು ನೀನು ಅನುಭವಿಸಿಯೇ ತೀರುವೆ. ನಿಲ್ಲಿ, ಆಗ್ರಹಗೊಳ್ಳದಿರಿ. ಅತಿಥಿ ಸತ್ಕಾರವನ್ನು ನಿರಾಕರಿಸಿ ನಾನು ಆವ ನರಕಕ್ಕೆ ಬೀಳಲಿ. ಪೂಜ್ಯರೇ, ತಮ್ಮ ಅಪೇಕ್ಷೆಯಂತೆಯೇ ಸತ್ಕರಿಸುವೆನು. ಇದು ಬಂದೆ. ಪೂಜ್ಯರೇ, ಇದು ಸ್ವೀಕರಿಸಿ. ಸುಂದರಿ, ಅಸಮಾನ ಸೌಂದರ್ಯವತಿ, ನಿನ್ನಂತಹ ಸುಕೋಮಲೆಗೆ ಈ ಅರಣ್ಯವಾಸವು ಯೋಗ್ಯವಲ್ಲ. ಬಾ ನನ್ನೊಂದಿಗೆ ನನ್ನ ಅರಮನೆಯ ರಾಜೋದ್ಯಾನದಲ್ಲಿ ವಿಹರಿಸುವಂತೆ, ದಿವ್ಯ ರತ್ನಾಭರಣ ಭೂಷಿತಳಾಗಿ ನನ್ನ ಪಟ್ಟದರಸಿಯಾಗುವಂತೆ ಒಲಿದು ಬಾ. ನಾನಾರು ಬಲ್ಲೆಯ? ದಶಗ್ರೀವ ಬಿರುದಾಂಕಿತ ದಾನವೇಂದ್ರ, ಸುರವೈರಿ, ದೈತ್ಯಕುಲ ಚಕ್ರವರ್ತಿ, ಸ್ವರ್ಣ ವೆಂಕಟೇಶ್ವರ, ದಶಕಂಠ ರಾವಣೇಶ್ವರ.
ಜಾನಕಿ ಜಾನಕಿ ಅಮ್ಮ ಮಾತಾ ಲಕ್ಷ್ಮಣ ಅಣ್ಣ ಸೀತೆಯ ಸುಳಿವೇ ಇದ್ದಂತಿಲ್ಲವಲ್ಲ. ಜಾನಕಿ ಮನೋಹರೇ, ಸೀತಾ, ನನ್ನನ್ನು ಭ್ರಾಂತಿಗೊಳಿಸಲು ನನ್ನೊಡನೆ ಮಾತನಾಡದಿರುವಿಯಾ? ಜಾನಕಿ, ಲಕ್ಷ್ಮಣ, ಅಣ್ಣ ಜಾನಕಿಯು ಅದಾವುದೋ ಘೋರ ಸಂಕಷ್ಟಕ್ಕೆ ಸಿಲುಕಿರುವಳೆಂದು ಭಾಸವಾಗುತ್ತಿದೆ. ಹೋಗು, ಜಾಗೃತಿಯಾಗಿ ಹೋಗಿ ಆ ಗೋದಾವರಿ ನದಿ ತೀರದಲ್ಲಿ ಇರಬಹುದು ನೋಡಿ ಬಾ. ಹಾಗೆ ಆಗಲ್ಲ ಸೀತಾ, ಜಾನಕಿ, ಹೇ ಜನಕರಾಜ ಸುತೆ ಅವನಿಜ ರಹಿತ